ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಚ್ ವಿ ಆರ್ ಮನೆ ಚಿತ್ರ. ಇವತ್ತು ನನ್ನ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಹೋಗಿ ಬೆಳಗ್ಗೆ 7 o'clock ಬಂದ ತಕ್ಷಣ ಏನೋ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ವೇಗ ಕೂಡ ಈಗ ಜಸ್ಟ್ ಎದ್ಲು. ನ್ಯಾಷನಲ್ ರೋಡ್ ಸೇಫ್ಟಿ ಕಾಂಪಿಟೇಷನ್ ಡ್ರಾಯಿಂಗ್ ಕಾಂಪಿಟೇಷನ್ ಇದು ನ್ಯಾಷನಲ್ ರೋಡ್ ಸೇಫ್ಟಿ ವೀಕ್ ಅಂತೆ, ಅದಕ್ಕೋಸ್ಕರ ಕಂಪ್ನಿನಲ್ಲಿ ಕಾಂಪಿಟೇಷನ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಕುತ್ಕೊಂಡು ಬರೆದ್ರು. 9 o'clock ಆಗಿದೆ ಈಗ. ಇಷ್ಟು ಕಂಪ್ಲೀಟ್ ಮಾಡಿದ್ದಾರೆ. ಜಸ್ಟ್ ಸ್ಕೆಚ್ ಹಾಕಿದ್ದಾರೆ ಅಷ್ಟೇ, ಇನ್ನು ತುಂಬ ಕೆಲಸ ಬಾಕಿ ಇದೆ ಇದರಲ್ಲಿ. ಪ್ರೊಫೆಷ್ನಲಿ ಇದನ್ನೇ ಮಾಡೋರಿಗೆ, ಅಂದರೆ ಡ್ರಾಯಿಂಗೇ ಮಾಡೋರಿಗೆ ಬೇಗ 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 ಬರೆದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಇವ್ರಿಗೆ ಯಾವಾಗಲೂ ಬರೆಯಲ್ಲ, ಈ ಥರ ಕಾಂಪಿಟೇಷನ್ ಏನಾದರೂ ಇದ್ದಾಗ ಮಾತ್ರ ಬರೀತಾರಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಇಬ್ಬರದು ಅಷ್ಟೊಂದು ಧನುಷ್ ಚೆನ್ನಾಗಿಲ್ಲ, ನಿಂದು ಅಭಿಶ್ರೀ ಇದು ಅಷ್ಟೇ ಚೆನ್ನಾಗಿತ್ತು, ಇನ್ನು ಯಾರು ಚೆನ್ನಾಗಿಲ್ಲ. ರಿಪಬ್ಲಿಕ್ ಡೇಗೆ ನನ್ನ ಮಗಳು ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ರು. ಅದನ್ನು ಅವ್ರ ಅಪ್ಪನ ಹತ್ರ ಮಾತಾಡ್ತಾ ಇದ್ದಾಳೆ, ಅವ್ರು ಚೆನ್ನಾಗಿ ಬರೆದಿದ್ರು, ಇವ್ರು ಚೆನ್ನಾಗಿ ಬರೆದಿದ್ರು ಅಂತ. ವೇಗುಂಗೆ ಕೂದಲು ಮಾತ್ರ ಬೇಕು ಬೇಕು ಅಂತ ಹೇಳ್ತಾಳೆ. ಹೇರ್ ಕಟ್ ಮಾಡಿಸೋಣ ಅಂದರೆ ಬೇಡ ಅಂತಾಳೆ, ಆದರೆ ಜುಟ್ಟು ಹಾಕಿದ್ರೆ ಮಾತ್ರ 1 ನಿಮಿಷ ಬಿಟ್ಕೊಳ್ಳಲ್ಲ ನೋಡಿ. ಸ್ಕೂಲಿಂದ ಬರೋ ಅಷ್ಟರಲ್ಲ ಜಡೆ ಹೆಂಗೆ ಮಾಡ್ಕೊಂಬಂದಿದ್ದಾಳೆ. ಮತ್ತು ಮನೆಗೆ ಬಂದಾಗ ಹಾಕ್ತೀನಿ ಬಾ ಅಂತಂದರೂ ಹಾಕಿಸ್ಕೊಳ್ಳಲ್ಲ, ಆ ಕೂದಲು ಹಂಗೆ ಬಿಟ್ಕೋಬೇಕು ಅವಳಿಗೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಒಂದು 4 hours ಏನೋ ಕುತ್ಕೊಂಡು ಬರೆದಿದ್ದಾರೆ. ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ. ಇದನ್ನು ಜಸ್ಟ್ ಸ್ಕೆಚ್ ಮಾಡಿದ್ದಾರೆ ಅಷ್ಟೇ. ಇದನ್ನಿನ್ನೂ ಪೆನ್ಸಿಲಲ್ಲಿ ಡಾರ್ಕ್ ಮಾಡಿ ಆಮೇಲೆ ಇದಕ್ಕೆ ಕಲರ್ ಹಚ್ಚಬೇಕು. ಇಲ್ಲಿ ಮಗಳು ಸ್ಕೂಲ್ ಹೋಮ್ವರ್ಕ್ನ ಮಾಡ್ತಾ ಇದ್ದಾಳೆ. ರಾಂಗ್. ಇಲ್ಲಿ ಅವರಪ್ಪ ಕಂಪ್ನಿ ವರ್ಕ್ನ ಮಾಡ್ತಾ ಇದ್ದಾರೆ. ರೆಡ್ ಕಲರ್ ಏನು, ಯೆಲ್ಲೋ ಕಲರ್ ಏನು, ಗ್ರೀನ್ ಕಲರ್ ಏನು, ಇವೆಲ್ಲ ಕಲರ್ ಏನಿದು, ಇವೆಲ್ಲ ಏನು? ನೋಡಿ ನನ್ನ ಮಗಳು ಟ್ರಾಫಿಕ್ ಸಿಗ್ನಲ್ ರೂಲ್ಸ್ನ ಎಷ್ಟು ಕ್ಲೀನಾಗಿ ಹೇಳ್ತಾಳೆ. ಅವರಪ್ಪ ಈ ಡ್ರಾಯಿಂಗ್ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು 20-30 ಕ್ವಶನ್ಸ್ ಕೇಳಿದ್ಲೇನೋ. ಇವಾಗ ನೋಡಿ ಪೆನ್ಸಿಲಲ್ಲಿ ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಪೆನ್ಸಿಲಲ್ಲಿ ಎಲ್ಲ ಡಾರ್ಕ್ ಮಾಡಿರೋದು ಕಂಪ್ಲೀಟ್ ಆಗಿದೆ. ಇವಾಗ ಕಲರ್ ಮಾಡಬೇಕು. ಡ್ರಾಯಿಂಗ್ ಮಾಡೋ ಅಷ್ಟರಲ್ಲಿ ಒಂದು ಪೆನ್ಸಿಲ್ ಖಾಲಿ. ನೋಡಿ ಎಷ್ಟು ಶಾರ್ಪ್ ಮಾಡಿದ್ದಾರೆ. ಈಗ ಇಲ್ಲಿ ಕಲರಿಂಗ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಈಗ ಇಲ್ಲೇನು ಪ್ರಿಂಟ್ ಇದೆ ಇದನ್ನೇ ಇಲ್ಲಿ ಬರೆದಿದ್ದಾರೆ. ದ ಗ್ರೇಟ್ ಪೇಂಟರ್ ಇವರೇ. ಏನು ಕಾಂಪಿಟೇಷನ್ ಅನ್ನಿ ಇದು? ನ್ಯಾಷನಲ್ ರೋಡ್ ಸೇಫ್ಟಿ ಕಾಂಪಿಟೇಷನ್.
ಅವ್ರ ಕಂಪ್ನಿಯಲ್ಲಿ ಅಂದರೆ ಯಾವಾಗಲೂ ಇದ್ದೇ ಇರುತ್ತೆ ಆ ಕಾಂಪಿಟೇಷನ್ ಈ ಕಾಂಪಿಟೇಷನ್ ಅಂತ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ, ಈ ಥರ ಎಲ್ಲ ಮಾಡಿಸ್ಬೇಕು ಕಂಪ್ನಿಗಳಲ್ಲಿ. ನೋಡಿ ಈ ಥರ ಈ ಸಾರಿ ರೋಡ್ ಸೇಫ್ಟಿ ಕಾಂಪಿಟೇಷನ್ ಅಂತ ಇಟ್ಟಿದ್ದಾರೆ. ನ್ಯಾಷನಲ್ ರೋಡ್ ಸೇಫ್ಟಿ ಕಾಂಪಿಟೇಷನ್ ಅಂತೆ. ನೋಡೋಣ ಪ್ರೈಸ್ ಬರುತ್ತೆ ಹಂಗೆ. ಸುಮಾರು ಪ್ರೈಸಸ್ ಇದ್ದಾವೆ ನಮ್ಮ ಮನೆಯಲ್ಲಿ, ಸುಮಾರು ಪ್ರೈಸ್ ತೊಗೊಂಡಿದ್ದೀವಿ. ಒಂದ್ಸರಿ ಅದ್ರದ್ದು ವಿಡಿಯೋ ಮಾಡ್ತೀನಿ, ಏನೇನು ಪ್ರೈಸ್ ಬಂದಿದೆ ಕಂಪ್ನಿ ಕಡೆಯಿಂದ ನಮಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಎಲ್ಲದನ್ನು. ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ ಕಂಪ್ನಿಲಿ, ಎಲ್ಲ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ. ನೋಡಬೇಕು ಬರುತ್ತೋ ಬರಲ್ವೋ ಅಂತ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.